ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ಸಾಕಷ್ಟು ಜನ ಸಿಮ್ ಕಾರ್ಡ್ನ ಯೂಸ್ ಮಾಡ್ತಾ ಇರ್ತೀರಾ. ನೀವೇನಾದರೂ 2-3 ಸಿಮ್ ಇಟ್ಕೊಂಡಿತ್ತು ಅಂದರೆ ಯಾವ ರೀತಿ ಈ ಒಂದು ವಿಡಿಯೋದಲ್ಲಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು ನೀವೇನು ಮಾಡಬೇಕು ಅಂದರೆ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಎಂಬ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ. TAFCOP ಎಂಬ ಒಂದು ವೆಬ್ಸೈಟ್ಗೆ ಬರಬೇಕು. ಅದಾದಮೇಲೆ ಏನಾಗುತ್ತೆ ಅಂದರೆ ನೀವು ಯೂಸ್ ಮಾಡ್ತಾ ಇರುವಂತಹ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಅದಾದಮೇಲೆ ಒಂದು ಕ್ಯಾಪ್ಚಾ ಕೇಳುತ್ತೆ. ಆ ಒಂದು ಕ್ಯಾಪ್ಚಾವನ್ನು ಕೂಡ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ OTP ಬರುತ್ತೆ ನಿಮ್ಮ ಒಂದು ಮೊಬೈಲ್ಗೆ. OTP ಬಂದ ತಕ್ಷಣ ನಿಮಗೆ ತೋರಿಸುತ್ತೆ ಎಷ್ಟು ಸಿಮ್ ಕಾರ್ಡ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ. ನೀವೇನಾದರೂ 10 ಸಿಮ್ ಕಾರ್ಡ್ನ ಯೂಸ್ ಮಾಡ್ತಾ ಇತ್ತು ಅಂದರೆ 10 ಸಿಮ್ ಕಾರ್ಡ್ ಇಲ್ಲಿ ಬರುತ್ತೆ. ಸೊ ಅದರಿಂದಾಗಿ ನೀವು ನೋಡಿಕೊಂಡು ಇನ್ ಕೇಸ್ ನಿಮ್ಮ ಒಂದು ಸಿಮ್ ಕಾರ್ಡ್ ಅಲ್ಲ ಅಂದರೆ ಅಲ್ಲಿ ನಾಟ್ ಮೈ ನಂಬರ್ ಅಂತಿದೆಯಲ್ವಾ, ನಾಟ್ ಮೈ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅವರು ಯಾಕೆ ನಿಮ್ಮ ನಂಬರ್ ಅಲ್ಲ ಅಂತ ಕೇಳ್ತಾರೆ. ಅದನ್ನು ನೀವು ಎಂಟ್ರಿ ಮಾಡ್ತು ಅಂದರೆ ಈಗ ಯಾರಾದರೂ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನಾದರೂ ಸಿಮ್ ಕಾರ್ಡ್ನ ತೊಗೊಂಡಿತ್ತು ಅಂದರೆ ಇಲ್ಲಿಂದನೇ ನೀವು ಬ್ಲಾಕ್ ಮಾಡ್ಬೋದು. ಸೊ ನೀವು ಅವಾಗವಾಗ ಚೆಕ್ ಮಾಡಬೇಕಾಗುತ್ತೆ. ಒಂದು 6 ತಿಂಗಳಿಗೋ ಅಥವಾ 1 ವರ್ಷಕ್ಕೋ ನೀವೇನಾದರೂ ಜಾಸ್ತಿ ಕಡೆ ನಂಬರನ್ನು ಕೊಡ್ತಾ ಇದ್ದೀರಾ ಅಂದರೆ ಪ್ರತಿ 6 ತಿಂಗಳಿಗೂ ಕೂಡ ಈ ಒಂದು ವೆಬ್ಸೈಟಲ್ಲಿ ಬಂದು ಗೌರ್ಮೆಂಟ್ ಅವರೇ ಕೊಟ್ಟಿರುವಂಥ ವೆಬ್ಸೈಟ್ ಇದು. ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಬಾಯ್ ಬಾಯ್.